ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಕೆ ಆರ್ ನಗರ್ಗೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ಮನೆಗೆ. ಸೊ ಹೋಗೋದೇನು ಹೊಸ್ತಲ್ಲ, ಯಾವಾಗಲೂ ಹೋಗ್ತಾ ಇರ್ತೀನಿ ವೀಕೆಂಡಲ್ಲಿ ಇದ್ದಾಗೆಲ್ಲ. ಸೊ ಬನ್ನಿ ಹೋಗೋಣ, ನಮ್ಮಮ್ಮ ಅವ್ರಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋಣ. ನೋಡಿ ಅದಕ್ಕೆ ಮಲ್ಲಿಗೆ ಹೂ ಮುಡಿಸ್ಬೇಕು ಈಗ ನಾವು. ಮಲ್ಲಿಗೆ ಹೂ ಮುಡಿಸ್ಬಿಟ್ರೆ ನಮ್ಮ ಪಾಪಗೆ ಸೂಪರು ಹಂಗೆ. ಎಲ್ಲ ಪಾಪ ನೀನು ಜುಟ್ಟು ತೋರಿಸು ಪಾಪ, ಜುಟ್ಟ ಹಂಗೆ ಉಗ್ದಿದ್ದು. ತಲೆ ಅಲ್ಲಪ್ಪ ತಲೆ, ಅದು ತಲೆ. ಮೂಗು, ಕಣ್ಣು, ಗೊಣ್ಣೆ ತೆಗಿಬೇಡ, ಕಣ್ಣೆಲ್ಲ ಕಣ್ಣು. ಕಣ್ಣು ಅಷ್ಟೇ, ಎರಡೇ ಬರೋದು, ಎರಡೇ ಬರೋದು ಕಣಪ್ಪ ನಮಗಿಗೆ, ಎರಡೇ ಬರೋದು. ಜುಟ್ಟು ನೋಡಿ, ಜುಟ್ಟ ಇರೋ 3 ಪಿಂಡಿ ಜುಟ್ಟು, ಪಿಂಡಿ ಜುಟ್ಟು ಕಣಪ್ಪ ನಮ್ಮ ಪಾಪದು, ಪಿಂಡಿ ಜುಟ್ಟು. ಕೆನ್ನೆ ಬುಕ್ಳು ಕೆನ್ನೆ, ಬುಕ್ಳು ಕೆನ್ನೆ, ಬುಕ್ಳು ಕೆನ್ನೆ, ಬುಕ್ಳು ಕೆನ್ನೆ, ಬುಕ್ಳು ಕೆನ್ನೆ, ಬುಕ್ಳು ಕೆನ್ನೆ, ಜುಟ್ಟ. ನೋಡಿ ಮಾಡಿದೆಲ್ಲ ಮಾಡ್ತಾನೆ, ಅದೇನೋ ಅಂತಾನು. ಅವಳೆ ಅಂದ್ಬಿಟ್ಲು ಅನ್ನೋ ಸಂಜೆ ನೀನು. ಶ್ರೀಕೃಷ್ಣ ನಾವು ಏನು ಮಾಡ್ತೀವಿ ಅದು ಮಾಡ್ತಾಳೆ ನನ್ನ ಮಗಳು. ಹೂ ಬೇಕಂತೆ, ಅದು ಸಿಕ್ಸಿರೋ ಹೂ. ಇಲ್ಲೋಡಿ ಜುಟ್ಟು ನಮ್ಮ ಪಾಪದು, ಜುಟ್ಕಿನ್ನ ರಬ್ಬರ ದಪ್ಪಕ್ಕದೆ, ಜುಟ್ಕಿನ್ನ ರಬ್ಬರೇ ದಪ್ಪಕ್ಕೈತೆ ನಮ್ಮ ಪಾಪದು. ಸಮಾಧಾನ ಐತೆ, ಬೀಳ್ತೈತಾ. ಇವತ್ತು ನಾನು ನಿಮಗೆ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ಪಲಾವ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ಬಿರಿಯಾನಿ ಐಟಮ್ಮು ಆ್ಯಂಡ್ ಚಕ್ಕೆ ಲವಂಗ, ಗರಂ ಮಸಾಲ, ಮತ್ತು 2 ದೊಡ್ಡ ಸೈಜದ್ದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಆ್ಯಂಡ್ ಒಂದು 4 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ಚೆಜ್ಜಿ ಇಟ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ, ಮತ್ತು ಒಂದು 3 ಟೊಮೆಟೊ ಮೀಡಿಯಮ್ ಸೈಜ್ ಇರೋ ಅಂಥದ್ದು. ಸೊ ನಾನಿವಾಗ ಕುಕ್ಕರಲ್ಲಿ ಮಾಡ್ತಾ ಇರೋದು, ಬೇಗ ಆಗುತ್ತೆ ಅಂತ ಹೇಳಿ. ಸೊ ನೀವು ಪಾತ್ರೆಯಲ್ಲಾದರೂ ಮಾಡ್ಕೋಬೋದು, ಕುಕ್ಕರಲ್ಲಾದರೂ ಮಾಡ್ಕೋಬೋದು. ಸೊ ನನಗೆ ನಾನು ಈ ರೆಸಿಪಿನ ಮಾಡಿದಾಗಲೆಲ್ಲ ಕೇಳ್ತಾಯಿದ್ರಿ ಶೇರ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಬೇಗನೆ ಆಗುತ್ತೆ ಆ್ಯಂಡ್ ರೆಸಿಪಿ ಕೂಡ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಜಾಸ್ತಿ ಇರುತ್ತೆ. ಸೊ ಫಸ್ಟು ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಪಲಾವ್ ಎಲೆದು ಏನೇನು ಐಟಮ್ ಇದೆ ಸೊ ಅದನ್ನೆಲ್ಲ ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಏನಿದೆ ಅಂತ. ಸೊ ನಾನು ಇಲ್ಲಿ ನಮ್ಮಮ್ಮ ಮನೇಲಿ ಎಷ್ಟಿತ್ತು ಅಷ್ಟನ್ನಷ್ಟೇ ಹಾಕ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಈರುಳ್ಳಿನ ಚಾಪ್ ಮಾಡಿರ್ತೀವಲ್ಲ ನಾವು, ಸೊ ಆ ಈರುಳ್ಳಿನ ಹಾಕೋಬೇಕು. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಚೆಜ್ಜಿ ಇಟ್ಟಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು. ನೀವು ಅಂಗಡಿಲೂ ಕೂಡ ತರಿಸಿ ಹಾಕ್ಕೊಂಡು ಮಾಡ್ಬೋದು. ಸೊ ನಾನು ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿ ಮನೆಯಲ್ಲೇ ಚೆಜ್ಜಿ ಹಾಕೋತಾ ಇದ್ದೀನಿ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫ್ಲೇವರ್ ಎಲ್ಲ. ಹಾಗಾಗಿ ಆ್ಯಂಡ್ ನೋಡೋದಕ್ಕೆ ಮಾತ್ರ ಈ ರೀತಿ ಕಾಣಿಸುತ್ತೆ, ಬಟ್ ಸೀರಿಯಸ್ಲಿ ತುಂಬಾ ಚೆನ್ನಾಗಾಗುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಸೊ ಅದನ್ನೆಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಟೊಮೆಟೊ ಕಟ್ ಮಾಡಿ ಇಟ್ಟಿರ್ತೀವಲ್ಲ, ಸೊ ಆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಈ ಟೊಮೊಟೊನ ಆ್ಯಡ್ ಮಾಡಿದ್ಮೇಲೆ ನಾವು ಸ್ವಲ್ಪ ಫ್ರೈ ಮಾಡಿಬಿಟ್ಟು, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ಹಾಗಾಗಿ ಹಸಿ ವಾಸನೆ ಹೋಗಲಿ ಅಂತ ಹೇಳಿ ಚೆನ್ನಾಗೇ ಹುರ್ಕೋಬೇಕು. ಸೊ ಅದು ಹುರ್ಕೊಂಡಾದಮೇಲೆ ಟೊಮೆಟೊ ಹಾಕಿರ್ತೀವಲ್ಲ, ಅದು ನೀರಿನ ಅಂಶ ಅಲ್ಲೇ ಇರುತ್ತೆ. ಹಾಗಾಗಿ ಒಂದು ಪ್ಲೇಟ್ನ ನಾವು ಕ್ಲೋಸ್ ಮಾಡಿಬಿಟ್ರೆ ಆವಾಗ ಅದೇನೇ ತುಂಬ ಚೆನ್ನಾಗಿ ಕುದಿ ಬಂದು ನೋಡಿ ಈ ರೀತಿ ಆಗಿರುತ್ತೆ. ಇದಕ್ಕೆ ಇವಾಗ ನಾವು ಕೊತ್ತಂಬರಿ ಸೊಪ್ಪು, ಪುದೀನನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಹಾಕಬೇಕು. ಸೊ ನೋಡಿ ಇವಾಗ ಹಾಕ್ತಾ ಇದ್ದೀನಿ ನಾನು. ನನಗೆ ಹೆಂಗಂದರೆ ಸ್ವಲ್ಪ ಬೇಗ ಆಗೋಂಥ ರೆಸಿಪಿಗಳನ್ನೇ ನಾನು ಜಾಸ್ತಿ ಚೂಸ್ ಮಾಡ್ಕೊಳ್ಳೋದು, ಯಾಕಂದರೆ ಬೇಗನೂ ಆಗಬೇಕು, ಟೇಸ್ಟು ಕೂಡ ಚೆನ್ನಾಗಿರಬೇಕು. ಹಾಗಾಗಿ ನಾನು ಇವತ್ತು ಇದನ್ನು ಮಾಡೋಣ ಅಂತ ಹೇಳಿ ಅಮ್ಮ ಮನೇಲಿ. ಆ್ಯಂಡ್ ನಿಮಗೂ ರೆಸಿಪಿ ತೋರಿಸ್ದಂಗೂ ಕೂಡ ಇರಬೇಕು ಆ್ಯಂಡ್ ನಮಗೂ ಕೂಡ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಹೇಳಿ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನಾವು, ಯಾಕಂದರೆ ಎಲ್ಲನೂ ಕೂಡ ಹಸಿ ವಾಸನೆ ಹೋದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ಅಕ್ಕಿ ತೊಳ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ನಾನು ಈ ಲೋಟದಲ್ಲಿ ಅಕ್ಕಿನ ಹಾಕ್ತಾಯಿದ್ದೀನಿ. ಬರೀ 1 ಲೋಟ ಹಾಕ್ತಾಯಿದ್ದೀನಿ ಅಷ್ಟೇ, ಯಾಕಂದರೆ ಸ್ವಲ್ಪನೇ ಸಾಕು ಅಂತ ಹೇಳಿ.
ಒಂದು ಲೋಟ ಅಕ್ಕಿ ಹಾಕಿ ಇವಾಗ ಇದಕ್ಕೆ ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಎರಡನ್ನೂ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಚಿಲ್ಲಿ ಪೌಡರ್ ಕೂಡ ಬೇಕು. ನಾನು ಬಿರಿಯಾನಿ ಮಸಾಲನ ಒಂದು ಫುಲ್ ಹಾಕ್ತೀನಿ, ಚೆನ್ನಾಗಿರುತ್ತೆ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಇತ್ತು, ಬಟ್ ನಾನು ಅದನ್ನು ಹಾಕಲಿಲ್ಲ. ಟೇಸ್ಟ್ಗೋಸ್ಕರ ನಾನು ಜಜ್ಜಿ ಹಾಕಿದೆ. ಸೊ ಒಂದು ಕಡೆ ಅಕ್ಕಿ ಎಲ್ಲ ಕ್ಲೀನಾಗಿ ತೊಳೆದಿಟ್ಟಾಯಿತು. ಇವಾಗ ಇದಕ್ಕೆ ನಾನು ಗರಂ ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಗರಂ ಮಸಾಲ ಸ್ವಲ್ಪನೇ ಇತ್ತು, ಹಾಗಾಗಿ ನಾನು ಫುಲ್ ಹಾಕಿಬಿಟ್ಟೆ. ಇವಾಗ ಅದನ್ನು ಹಾಕಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಅಂದರೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ ನಾನು. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ನಾನು ಇವಾಗ ಅಕ್ಕಿ ತೋರಿಸಿದ್ನಲ್ಲ ಒಂದು ಲೋಟದಲ್ಲಿ, ಸೊ ಅದೇ ಲೋಟದ ಅಳತೆಯಲ್ಲಿ ಇವಾಗ ನಾನು 2 ಲೋಟ ನೀರನ್ನ ಎತ್ಕೋತೀನಿ. ಸಾಕು 2 ಲೋಟನೇ. ಸೊ ನಾವು ಎಷ್ಟು ಲೋಟ ಅಕ್ಕಿ ಎತ್ಕೋತೀವಿ ಅದಕ್ಕಿಂತ 1 ಲೋಟ ಡಬಲ್ ಅಷ್ಟು ನೀರು ತೊಗೋಬೇಕು. ಸೊ ನಾನು 1 ಲೋಟ ಅಕ್ಕಿ ಹಾಕಿದ್ರಿಂದ 2 ಲೋಟ ನೀರು ಹಾಕ್ಕೊಂಡೆ. ಯಾಕಂದರೆ ಇದು ಸ್ವಲ್ಪ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ಆದ್ರೂ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗಲೇ ಟೇಸ್ಟ್ ಹೋಗಿಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪನೇ ಮಾಡ್ಕೋತೀನಿ. ಸಾಕು ಇವಾಗ 1 ಟೈಮ್ಗೆ ತಿನ್ನೋಷ್ಟಾದರೆ ಸಾಕು, ಇನ್ನೊಂದು ಟೈಮ್ಗೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ನಾನು ಈ ಪಲಾವ್ಗೆ ಅದೇ 1 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 2 ಲೋಟ ನೀರನ್ನ ಹಾಕ್ಕೊಂಡೆ. ಇವಾಗ ಇದಕ್ಕೆ ಟೇಜು ಅವ್ರದ್ದೇ ಬಿರಿಯಾನಿ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಅಷ್ಟೇ ಒಂದು ಬಿರಿಯಾನಿ ಪೌಡರ್ ಫುಲ್ ಹಾಕ್ಬಿಡ್ತೀನಿ. ಬಟ್ ಇವಾಗ ಟೇಸ್ಟನ್ನು ನೋಡಿಕೊಂಡು ನಾನು ಬಿರಿಯಾನಿ ಮಸಾಲಾನ ಹಾಕೋತೀನಿ. ಯಾಕಂದರೆ ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ ಮತ್ತು ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿರ್ತೀನಲ್ಲ, ಹಾಗಾಗಿ. ಆ್ಯಂಡ್ ಇವಾಗ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಈರುಳ್ಳಿಗೂ ಸ್ವಲ್ಪ ಹಾಕಿರ್ತೀನಿ, ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಬೇಗ ಫ್ರೈ ಆಗಲಿ ಅಂತ ಹೇಳಿ. ಸೊ ಹಾಗಾಗಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಸೊ ಟೇಸ್ಟ್ನ ನೋಡಿಕೊಂಡು ನಾನು ಸಾಲ್ಟ್ನ ಹಾಕೋತಾ ಇದ್ದೀನಿ. ನೀವು ಕೂಡ ಹಾಗೆಯೇ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಅಕ್ಕಿನ ಕ್ಲೀನಾಗಿ ತೊಳೆದಿದ್ದೀನಿ ನಾನು, ಒಂದು 3 ಸಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ. ಸೊ ಇವಾಗ ಈ ನೀರು ಕುದಿ ಬಂದ ತಕ್ಷಣ ನಾವು ತೊಳೆದಿಟ್ಟಿರೋ ರೈಸ್ನ ಆ್ಯಡ್ ಮಾಡಬೇಕು. ಸೊ ಅದಕ್ಕೂ ಮುಂಚೆ ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ಬಿರಿಯಾನಿ ಮಸಾಲ ಇದೆಯಲ್ಲ ಟೇಜು ಅವ್ರದ್ದು, ಸೊ ಅದನ್ನು ಹಾಕೋಬೇಕು. ನಾನಿಲ್ಲಿ ಒಂದು ಅರ್ಧದಷ್ಟು ಹಾಕೋತಾ ಇದ್ದೀನಿ, ಯಾಕಂದರೆ ಖಾರ ಎಲ್ಲ ನೋಡಿಕೊಂಡು. ಸೊ ನೀವು ಅಷ್ಟೇ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀರ ಕ್ವಾಂಟಿಟಿ ಅಂದರೆ ಒಂದು ಫುಲ್ ಹಾಕೋಬೋದು. ಸೊ ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಫಸ್ಟೇ ಹಾಕೋತಾ ಇದ್ದೀನಿ. ಇದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಸಾಮಾನ್ಯವಾಗಿ ಬಾತ್ ಮಾಡಬೇಕಾದ್ರೆ ಕೆಲವರು ಇದನ್ನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ಸೊ ನಾವು ಗ್ರೈಂಡ್ ಮಾಡಿ ಏನೂ ಮಾಡ್ತಾ ಇಲ್ವಲ್ಲ, ಬರೀ ಪೌಡರ್ ಆಗಿರೋದ್ರಿಂದ ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಂಗೆ ಸ್ವಲ್ಪ ಜೊತೆಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ ನಾನು. ಹಸಿಮೆಣ್ಸಿಕಾಯಿನ ಜಾಸ್ತಿ ಹಾಕಿದ್ರೆ ಚಿಲ್ಲಿ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ. ಹಸಿಮೆಣ್ಸಿಕಾಯಿನ ಕಮ್ಮಿ ಹಾಕಿದ್ರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಕಲರ್ ಎಲ್ಲ ಆಲ್ಮೋಸ್ಟ್ ಬಿರಿಯಾನಿ ಮಸಾಲದಲ್ಲಿ ಮತ್ತು ಗರಂ ಮಸಾಲದಲ್ಲೇ ಇರುತ್ತೆ. ಸೊ ಇವಾಗ ರೈಸ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿದೆ. ಸೊ ಇವಾಗ 2 ವಿಷಲ್ನ ಕೂಗ್ಸಿದ್ದೀನಿ. ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಅಂತ ಹೇಳಿ. ಗಮ್ ಅಂತ ಇದೆ. ನಿಮ್ಗೇನಾದರೂ ಸ್ಮೆಲ್ನ ತಗೊಳ್ಳೋ ಆಪ್ಷನ್ ಇದ್ದಿದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಗೊತ್ತಾಗ್ತಾಯಿತ್ತು. ಸೊ ನೋಡ್ತಾ ಇರ್ಬೋದು ನೀವು, ಇವಾಗ ತಾನೇ ಓಪನ್ ಮಾಡಿರೋದು ಕುಕ್ಕರ್ ಕ್ಯಾಪ್ನ, ಎಷ್ಟು ಹೊಗೆ ಎಲ್ಲ ಹೆಂಗೆ ಈಚೆ ಬರ್ತಾಯಿದೆ ಅಂತ ಹೇಳಿ. ಸೊ ಇವಾಗ ಪ್ಲೇಟ್ಗೆ ಸರ್ವ್ ಮಾಡೋಣ ಬನ್ನಿ. ಸೊ ನೋಡಿ, ತುಂಬಾ ಚೆನ್ನಾಗಾಗಿದೆ. ಸೊ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.